ಕಿಚನ್ ವತಿಯಿಂದ ಆತ್ಮೀಯವಾದ ಸ್ವಾಗತ. ನನಗೆ ಇವತ್ತೊಂದು ಗಾದೆ ನೆನಪಾಯಿತು. ಏನಪ್ಪ ಅಂತಂದರೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಅಂದರೆ ನಾವು ಊಟದಲ್ಲಾಗಲಿ ಮಾತಿನಲ್ಲಾಗಲಿ ಎಷ್ಟು ಹಿತಾಮಿತ ಶುಚಿ ಬಳಸ್ತೀವೋ ಅಷ್ಟೇ ಜೀವನ ಸುಗಮವಾಗಿರುತ್ತೆ. ಈ ಒಂದು ಕಿವಿ ಮಾತು ಹೇಳ್ತಾ ಇವತ್ತಿನ ಎಪಿಸೋಡ್ನ ಶುರು ಮಾಡೋಣ ಬನ್ನಿ. ಸ್ವೀಟ್ಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಆದರೆ ಎಲ್ಲೋ ಒಂದು ಕಡೆ ವೆಯ್ಟ್ ಗೇನ್ ಅನ್ನೋ ಕನ್ಸರ್ನಿಂದಾನೋ ಅಥವಾ ಡಯಾಬಿಟಿಸ್ ಅನ್ನೋ ಕನ್ಸರ್ನಿಂದಾನೋ ಎಷ್ಟೋ ಜನ ಸ್ವೀಟ್ಸ್ ತಿನ್ನೋದನ್ನೇ ಬಿಟ್ಬಿಟ್ಟಿರ್ತೀವಿ. ಆದರೆ ನಾವು ಮನೆಯಲ್ಲೇ ಜಾಗ್ರಿನ ಯೂಸ್ ಮಾಡಿಕೊಂಡು ಎಷ್ಟೋ ಸ್ವೀಟ್ಗಳನ್ನ ಮಾಡ್ಕೋಬೋದು. ಅದೇ ರೀತಿ ಇವತ್ತು ನಮ್ಮ ಕಿಚನಲ್ಲಿ ನಿಮಗೆಲ್ಲರಿಗೂ ಅಂಟಿನುಂಡೆ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಈ ಅಂಟಿನುಂಡೆನ ಬೆನಿಫಿಟ್ಸ್ ಒಂದು ಸ್ವಲ್ಪ ಹೇಳಬೇಕು. ನಮಗೆ ಲೇಡೀಸ್ಗೆ ಮೆನ್ಸ್ಟ್ರಲ್ ಸೈಕಲ್ ಟೈಮಲ್ಲಿ ಅಥವಾ ಪೋಸ್ಟ್ ಡೆಲಿವರಿ ಟೈಮಲ್ಲಿ ಸ್ವಲ್ಪ ಇಮ್ಯೂನ್ ಸಿಸ್ಟಮ್ ಲಾಸ್ ಆಗಿರುತ್ತೆ. ಈ ಅಂಟಿನುಂಡೆನ ನಾವು ಆ ಪೀರಿಯಡ್ ಆಫ್ ಟೈಮಲ್ಲಿ ತಿಂದಾಗ ಆ ಇಮ್ಯೂನ್ ಸಿಸ್ಟಮ್ನ ರೀಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇನ್ಯಾಕೆ ತಡ, ಬನ್ನಿ ಲೋ ಶುಗರ್, ಹೈ ಪ್ರೋಟೀನ್, ಹೈ ನ್ಯೂಟ್ರಿಯೆಂಟ್ ಇರೋ ಅಂಟಿನುಂಡೆ ಹೇಗೆ ಮಾಡೋದು ನೋಡೋಣ. ಅಂಟಿನುಂಡೆ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು, ಇಲ್ಲಿ ನಾವು ಅರ್ಧ kg ಉತ್ತುತ್ತಿ ಅಂತ ತಗೊಂಡಿದ್ದೀವಿ. ಇದನ್ನು ಒಣ ಖರ್ಜೂರ ಅಂತಲೂ ಹೇಳ್ತಾರೆ. 4ರಿಂದ 5 ಪೀಸು ಕೆಂಪು ಕಲ್ಸಕ್ಕರೆ ತಗೊಂಡಿದ್ದೀವಿ. 2ರಿಂದ 3 ಅಚ್ಚು ಆರ್ಗ್ಯಾನಿಕ್ ಬೆಲ್ಲ, 2ರಿಂದ 3 ಗಿಟಕ ಒಣ ಕೊಬ್ಬರಿ ತಗೊಂಡಿದ್ದೀನಿ. 20ರಿಂದ 30 ಗ್ರಾಮ್ ಗೋಡಂಬಿ ಮತ್ತು ಬಾದಾಮಿ ತಗೊಂಡಿದ್ದೀವಿ. ಅರ್ಧ kg ಉತ್ತುತ್ತಿಗೆ 20 ಗ್ರಾಮ್ ಅಂಟಾದರೆ ಸಾಕಾಗುತ್ತೆ. 4ರಿಂದ 5 ಟೇಬಲ್ ಸ್ಪೂನ್ ತುಪ್ಪ, ಏಲಕ್ಕಿ ಪುಡಿ ಮತ್ತು ಶುಂಠಿ ಪುಡಿ ತಗೊಂಡಿದ್ದೀವಿ. ಅಂಟಿನುಂಡೆ ಮಾಡುವ ವಿಧಾನ, ಫಸ್ಟು ನಾವು ಅದೇನು 2 ಗಿಟಕ ಕೊಬ್ಬರಿ ತೊಗೊಂಡಿದ್ವಿ ಅದನ್ನು ಈ ಥರ ತುರ್ಕೊಂಡು ಇಟ್ಕೊಂಡಿದ್ದೀವಿ. ಚೂರನ್ನು ಜಜ್ಜಿ ಅದ್ರ ಬೀಜ ತೆಗೆದು ಈ ಥರ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀವಿ. ಸಕ್ಕರೆನೂ ಕೂಡ ಚಿಕ್ಕದಾಗಿ ಪುಡಿ ಮಾಡಿಟ್ಕೋಬೇಕು. ಸ್ಟೆಪ್ ಏನು ಅಂದರೆ, ಸ್ವಲ್ಪ ನಾವು ಏನು ಬಾದಾಮಿ ಗೋಡಂಬಿ ಎಲ್ಲ ತೊಗೊಂಡಿದ್ದೀವಿ ಅದನ್ನೆಲ್ಲ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫಸ್ಟು 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ, ಆಮೇಲೆ ಬಟ್ಲಲ್ಲಿ ನಾವೇನು ಅಂಟು ತೊಗೊಂಡಿದ್ವಿ ಅದನ್ನು ಹಾಕಿದ್ದೀವಿ. ಇದನ್ನು ಅಂಟಿನುಂಡೆ ಮಾಡೋದ್ರಲ್ಲಿ ನಮ್ಮಮ್ಮ ಸ್ವಲ್ಪ ಎಕ್ಸ್ಪರ್ಟ್. ಹಾಯ್. ಸೊ ಶಿ ಇಸ್ ವೆರಿ ಶೈ ಟು ಕಮ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಸೊ ಒಂದು ಕೇಮಿಯೋ ಎಫೆಕ್ಟ್ ಕೊಟ್ಟಿದ್ದೀವಿ ಇಲ್ಲಿ ಅಷ್ಟೇ. ಅಮ್ಮ, ನೀನು ಚೆನ್ನಾಗಿ ಮಾತಾಡ್ತೀಯಲ್ಲ ಆಫ್ಲೈನು, ನಿಮ್ಗೊಂದು ಸಾಂಗ್ ಡೆಡಿಕೇಟ್ ಮಾಡ್ತೀನಿ ಇವತ್ತು. ಯಾವುದು ಅಂತ ಕೇಳಲ್ಲ? ಯಾವ ಸಾಂಗು? ಅದೇ ಈಗ ಕೋಟಿ ಫಿಲಮ್ ಬಂದಿದೆಯಲ್ಲ, ಸಖಿಯೇ 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 ಚೂರು ನನ್ನನ್ನು ನೋಡುತ್ತಲೇ ಬಿಡು ಸಖಿಯೇ ಸಖಿಯೇ ಸವಿ ಮಾತೊಂದ ನಿನ್ನಿಂದ ಹೆಕ್ಕಿಕೊಡು ಸಖಿಯೇ ಸಖಿಯೇ ಚೂರು ನನ್ನನ್ನು ನೋಡುತ್ತಲೇ ಬಿಡು ಸಖಿಯೇ ಸಖಿಯೇ ಸವಿ ಮಾತೊಂದ ನಿನ್ನಿಂದ ಹೆಕ್ಕಿಕೊಡು. ಬಾಯಿಗೆ ಬರದೆ ಮಾತು ತುದಿ ನಾಲಿಗೆ ಕೂತಿದೆ ಸೋತು. ಓ ಬಾಯಿಗೆ ಬರದೆ ಮಾತು ತುದಿ ನಾಲಿಗೆ ಕೂತಿದೆ ಸೋತು. ನಾವು ಫ್ರೈ ಮಾಡ್ಕೋತಾ ಇದ್ದೀವಿ. ಅದೇನು ನಾವು ಜಜ್ಜಿ ಬೀಜ ತೆಗೆದಿಟ್ಕೊಂಡಿದ್ವಲ್ಲ ಆ ಉತ್ತಿನ ನಾವು ಫ್ರೈ ಮಾಡ್ಕೋತಾ ಇದ್ದೀವಿ. ಸೊ ಇದು ಏನು ಅಂದರೆ, ತುಂಬ ಜಾಸ್ತಿ ಡೀಪ್ ಫ್ರೈ ಅದರ ತುಂಬ ಹೊತ್ತು ಮಾಡ್ಲಿಕ್ಕೆ ಹೋಗಬಾರ್ದು. ಜಸ್ಟ್ ಒಂದು ಫ್ಯೂ ಸೆಕೆಂಡ್ಸ್ ಮಾಡಿ ಬಿಡಬೇಕಷ್ಟೇ. ಉತ್ತಿನ ನಾವೇನು ಫ್ರೈ ಮಾಡ್ಕೊಂಡಿದ್ವಿ ಅದಕ್ಕೇನೆ ತುರಿದಿಟ್ಕೊಂಡಿರೋಂಥ ಕೊಬ್ಬರಿನ ಮಿಕ್ಸ್ ಮಾಡ್ತಾ ಇದ್ದೀವಿ. ಏನಿಲ್ಲ, ಜಸ್ಟ್ ಒಂದು ಕೊಬ್ಬರಿಗೆ ವಾರ್ಮ್ ಫೀಲ್ ಕೊಡ್ತಾ ಇದ್ದೀವಿ ಅಷ್ಟೇ. ಎಲ್ಲ ಪದಾರ್ಥಗಳನ್ನ ಒಂದು ಬೌಲಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಅದೇ ಥರ ಕಲ್ಸಕ್ಕರೆನೂ ಹಾಕ್ತಾ ಇದ್ದೀವಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಒಂದು ಸಮರಸವಾಗಿ ಮಿಕ್ಸ್ ಆಗಬೇಕಲ್ಲಿ. 2 ಚಮಚ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀವಿ. ಶುಂಠಿ ಪುಡಿ ಹಾಕ್ತಾ ಇದ್ದೀವಿ. ಓಕೆ, ಈಗ ಎಲ್ಲ ಮಿಕ್ಸ್ ಮಾಡಿದೀವಲ್ಲಮ್ಮ, ಇನ್ನೂ ಏನಾದರೂ ಇದೆಯಾ ಐಟಮ್ಸ್ ಆ್ಯಡ್ ಮಾಡಲಿಕ್ಕೆ? ಮಿಕ್ಸ್ ಮಾಡ್ಲಿಕ್ಕೆ ಏನಿಲ್ಲ. ಇದನ್ನ ಮಿಕ್ಸಿ ಜಾರ್ಗೆ ಸಣ್ಣಕ್ಕೆ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಮತ್ತೆ ಬೆಲ್ಲ ಹಾಕಬೇಕು. ಓಕೆ, ಅಂದ್ರೆ ಬೆಲ್ಲ ಕುದಿಸಿ ಮಾಡ್ಕೊಂಡು ಹಾಕಬೇಕು. ಓಕೆ,
ಕುದಿಸಿ ಪಾಕತೆಯನ್ನು ತೆಗೆಯಂಗಿಲ್ಲ. ಹಾಂ 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 ಕರಗವಷ್ಟು ನೀರು ಹಾಕ್ಬಿಟ್ಟು ಹಾಂ ಲೈಟಾಗಿ ಕುದಿಸಿ ಹಾಕ್ಬಿಡಿ. ಎಷ್ಟು ಬೇಕೋ ಅಷ್ಟು. ಹಾಗೇನೆ ಬೆಲ್ಲನ ನಾವು ಕರಗಿಸ್ತಾ ಇದ್ದೀವಿ. ಪ್ಯಾರಲಲ್ ಆಗಿ ನಾವೇನೆಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಹುರಿದಿದ್ದ ಐಟಮ್ಸ್ನ ಅದನ್ನು ಒಂದು ಚಿಕ್ಕ ಜಾರಲ್ಲಿ ಮಿಕ್ಸಿಗೆ ಹಾಕಿದ್ವಿ. ಸೊ ಈ ಥರ ಉಂಡೆನ ನಾವು ಯಾವ ಸೈಜಲ್ಲಿ ಬೇಕಾದ್ರೂ ಕಟ್ಕೋಬೋದು. ನಾವೀಗ ಸದ್ಯಕ್ಕೆ ಮೀಡಿಯಮ್ ಸೈಜಲ್ಲಿ ಕಟ್ತಾ ಇದ್ದಾರೆ ಅಮ್ಮ. ಈ ಫುಲ್ ಪ್ರೋಸೆಸ್ಸಲ್ಲಿ ನನಗೆ ಸ್ವಲ್ಪ ಕಷ್ಟಕರ ಅನಿಸಿದ್ದು ಅಮ್ಮ ಆ ಕೊಬ್ಬರಿ ತುರ್ಕೊಳ್ಳೋದು ಮತ್ತು ಉತ್ತುತ್ತಿನ ನಾವೇನು ಜಜ್ಜಿಟ್ಕೊತೀವಲ್ಲ ಅದಷ್ಟು ಮಾಡಿಬಿಟ್ರೆ ಇನ್ನೆಲ್ಲ ಈಸಿಯಾಗಿ ಮಾಡ್ಬೋದು. ಸೊ ಇದಕ್ಕೆ ನೀನು ಅಂದರೆ ಯೂಶಲಿ ಎಷ್ಟು ಕೆ ಜಿದು ಮಾಡ್ತೀಯಮ್ಮ? ಅಂದರೆ ಅಷ್ಟು 1 kg. ಯಾವಾಗಲೂ ಮಾಡುವಾಗ ನಾನು. ಸೊ ವಾವ್, ಎಕ್ಸ್ಪೆಕ್ಟ್ ಮಾಡಿದ್ಕಿಂತಲೂ ತುಂಬಾ ಚೆನ್ನಾಗಿ ಬಂದಿದೆ. ಈ ಅಂಟುನುಂಡೆ ಟೆಕ್ಸ್ಚರ್ ಆಗಿರ್ಬೋದು, ತುಂಬ ಯಮ್ಮಿ ಹೆಲ್ದಿ ರೆಸಿಪಿ. ಸೊ ಹೋಪ್ ಯು ಆಲ್ ಎಂಜಾಯ್ಡ್ ಇಟ್. ಆಮೇಲೆ ಈ ಪಾಟ್ ಏನಿದೆ ಅಂದರೆ ನಾವೀಗ ಸಾಮಾನ್ಯವಾಗಿ ಹೋಟೆಲ್ಸಲ್ಲೆಲ್ಲ ಪಾಟ್ ಬಿರಿಯಾನೀಸ್ ಟೇಕ್ ಅವೇ ತೊಗೊಂಡಿರೋದು ಇದು. ಸೊ ಅದು ವೇಸ್ಟ್ ಆಗಬಾರ್ದು ಅಂತ ಪಾಟ್ ಪೇಂಟಿಂಗ್ ಮಾಡಿಟ್ಟಿದ್ದೀನಿ. ಸೊ ತುಂಬ ಅಂದರೆ ಈ ಥರ ಪಾಟ್ ಪೇಂಟಿಂಗ್ಸ್ನ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ.